ಮಮ್ಮಿ ನಾಷ್ಟಾಗ ಏನು ಮಾಡ್ಲತ್ತಿದ್ದಿ? ಅವಲಕ್ಕಿ ಮಾಡ್ಲಿಕತ್ತೀನಿ. ಅವಲಕ್ಕಿ ಅವಲಕ್ಕಿ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತದೆ ಅಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಅವಲಕ್ಕಿ ಅದು. ಓಕೆ, ಸ್ವಲ್ಪ ಡಿಫ್ರೆಂಟ್ ಅವಲಕ್ಕಿ. ಡಿಫ್ರೆಂಟ್ ಅವಲಕ್ಕಿ. ಆಯ್ತು ಆಯ್ತು ಆಯ್ತು. ಏನು ಮಾಡ್ತೀವಿ ಇದು? ಈಗ ಮೆಣಸಿನ್ಕಾಯಿ ಎಲ್ಲ ಹೋಳಿನಿ, ಹಾಂ ಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ. ಹಾಂ ಹಾಂ ಹಾಂ, ಸರಿ ಸರಿ. ಅವಲಕ್ಕಿ ಮಾಡ್ಲಿಕ್ಕೆ ಏನೇನು ಬೇಕು ಹೇಳ್ತೀನಿ. ಹಾಂ, ಅವಲಕ್ಕಿ ಇವು ಯಾವ ಸೈಜ್? ಮೀಡಿಯಂ ಸೈಜ್ ಅವಲಕ್ಕಿ. ಮೀಡಿಯಂ ಸೈಜ್ ನಾವು ಯಾವತ್ತು ಮಾಡ್ತೀವಲ್ಲ ಇಲ್ಲಿ ಗಟ್ಟಿ ಅವಲಕ್ಕಿದ್ ಮಾಡ್ತಾರೆ. ಹಾಂ, ಅದು ಅದು ನಮಗೆ ಅಷ್ಟು ಹೌದು. ಇದು ಚಂದ ಆಗ್ತದೆ. ಲಘು ನೆನಿತಾವ ಇವು. ಲಘು ನೆನಿತಾವ. ಓಕೆ, ಮೀಡಿಯಂ ಮೀಡಿಯಂ ಸೈಜ್ ಅವಲಕ್ಕಿ. ಅವಲಕ್ಕಿ ಮೀಡಿಯಂ ಸೈಜ್ ಅವಲಕ್ಕಿ. ಮೀಡಿಯಂ ಸೈಜ್ ಅವಲಕ್ಕಿ ನೋಡ್ರಿ. ಮತ್ತು ಆಲೂಗಡ್ಡೆ ಅಂದ್ರೆ ಬಟಾಟಿ ಕಚ್ಚಾ ಅವಲ್ಲ? ಕಚ್ಚಾ ತೆಳ್ಳಗ ಹಿಂಗೆ ಹೊಳ್ಕೋಬೇಕು. ಓಕೆ. ಉಳ್ಳಾಗಡ್ಡಿ, ಕ್ಯಾರೆಟ್ ಆಪ್ಷನ್ ಅದ, ಇತ್ತು ಹಾಕೋದು ಇಲ್ಲರ ಇಲ್ಲ. ಮತ್ತು ಸಕ್ಕರೆ, ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಉಪ್ಪ, ಸಾಸಿವೆ, ಜೀರಿಗೆ, ಅರಿಶಿನ, ಶೇಂಗಾದ ಬೀಜ, ಹುರಿದಿವ್ ಶೇಂಗಾ, ಹುರಿದಿವ್ ಶೇಂಗಾ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವ, ಮತ್ತು ಲಿಂಬಿಕಾಯಿ, ಕುಟ್ಟಿದ್ದು ಬೆಳ್ಳುಳ್ಳಿದು. ಕುಟ್ಟಿದ್ದು ಬೆಳ್ಳುಳ್ಳಿ. ಅಬಡ ಜಬಡ ಕುಟ್ಟದು. ಓ, ಪೋಯನೆಗೆ ಬೆಳ್ಳುಳ್ಳಿ ಹಾಕ್ಬೋದು. ಚಂದ ಆಗ್ತದೆ. ಸ್ವಲ್ಪ ಡಿಫ್ರೆಂಟ್. ಈಗ ಏನು ಮಾಡೋದು? ಈಗ ಇದು ತೊಳೆದು ಇಡ್ತೀವಿ. ಈಗ ಇದು ತೊಳ್ಕೊಳ್ಳೋದು. ತೊಳ್ಕೊಂಡು ಇಡ್ತೀವಿ. 3 ಬಟ್ಲು ಅವಲಕ್ಕಿ ತಗೊಂಡು. ಯಾವ ಬಟ್ಲು? ಬಟ್ಲು ಅದಲ್ಲ, ಈ ಬಟ್ಲಿಲಿ. ಈ ಬಟ್ಲಿಲೆ 3 ಬಟ್ಲ. ಇದು ಸಾಂಬಾರಿನ ಬಟ್ಲ. 3 ಬಟ್ಲ ಅವಲಕ್ಕಿ ತಗೊಂಡು ಸ್ವಚ್ಛ ತೊಳ್ಕೊಳ್ಳೋದು. ಸ್ವಚ್ಛ ತೊಳ್ಕೊಳ್ಳೋದು. ಓಕೆ, ಒಂದು 2-3 ಸಲ ತೊಳ್ಕೊಳ್ಳೋದೇ? ಒಂದು ಇಲ್ಲ, ಸ್ವಚ್ಛ ಇದ್ದು ಅಂದ್ರೆ ಭಾಳ ಏನು ತೊಳ್ಕೋದಿಲ್ಲ, 2 ಸಲ ತೊಳ್ಕೊಳ್ಳೋದು. 2 ಸಲ. ಇವು ಭಾಳ ಸ್ವಚ್ಛ ಇದ್ದು ನೋಡಿ, ಬೆಳ್ಳಗಿದ್ದು. ಈಗ ಅವಲಕ್ಕಿ ನೆನ್ಸಿ ತೊಳ್ಕೊಂಡಾಯ್ತು, ಸ್ವಚ್ಛ ತೊಳ್ಕೊಂಡಾಯ್ತು. ಈಗ ಇದೆಲ್ಲ ಒಗ್ಗರಣೆ ಕೊಡತನ ಇದು ನೆನಿತು. ಇದು ನೆನೆಸ್ಬೇಕು. ಏನು ಮುಚ್ಚಳದೇನು? ಏನು ಅವಶ್ಯಕತೆ ಇಲ್ಲ. ಈಗ ನಾ ಒಗ್ಗರಣೆ ಕೊಡ್ತೀನಿ. ಈ ಎಣ್ಣೆ ಕಾದೇನಮ್ಮ? ನೋಡ್ತೀನಿ ಒಂದು ಸ್ವಲ್ಪ. ಕಾದದು ಎಣ್ಣೆ ಕಾದು. ಜೀರಿಗೆ ಸಾಸಿವೆ. ಜೀರಿಗೆ ಸಾಸಿವೆ. ಓಕೆ. ಆಯ್ತು. ಹುರಿದಿವ್ ಶೇಂಗಾ. ಗ್ಯಾಸ್ ಆನ್ ಮಾಡೋದು, ಹುರಿದಿವ್ ಶೇಂಗಾ ಹಾಕಿ. ಗ್ಯಾಸ್ ಸ್ಟಾರ್ಟ್ ಮಾಡಿ ಹುರಿದಿವ್ ಶೇಂಗಾ ಹಾಕೋದು. ಇಲ್ಲ ಹೊತ್ತಾವ, ಯಾಕಂದ್ರೆ ಹುರಿದಿವ್ ಹೋಗು. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಒಂದು 3 ಚಮಚ. ಉದ್ದಿನಬೇಳೆ, ಕಡಲೆಬೇಳೆ ಮಸ್ತ್ ಟೇಸ್ಟ್ ಕೊಡ್ತಾವೆ. ಸಣ್ಣ ಇಟ್ಟು ಸ್ವಲ್ಪ ಇವು ಎಣ್ಣೆಯಾಗ ಫ್ರೈ ಆಗಬೇಕು. ಉದ್ದಿನಬೇಳೆ, ಕಡಲೆಬೇಳೆ. ಈಗ ನಾವೇನು ಮಾಡೋದು? ಬೆಳ್ಳುಳ್ಳಿ ಹಾಕೋದು. ಬೆಳ್ಳುಳ್ಳಿ ಚಂದ ಎಣ್ಣೆಯಾಗ ಫ್ರೈ ಆಗಿ ಫ್ರೈ ಆಗಬೇಕು. ಇದ್ರ ಜೋಡಿನೇ ಮೆಣಸಿನ್ಕಾಯಿ ಹಾಕಿ. ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ. ಓಕೆ. ಕರಿಬೇವು ಹೀಗೆ ಹಾಕೋದಿಲ್ಲ. ಸಣ್ಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು. ಈಗ ಉಳ್ಳಾಗಡ್ಡಿ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ. ನಾವು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಸ್ವಲ್ಪ ಕಡಿಮೆ ಹಾಕ್ತೀನಿ, ಯಾಕಂದ್ರೆ ಬಟಾಟಿ ಅವಲ್ಲ. ಇದು ಹಾಕೋಣ. ಒಂದು ಸ್ವಲ್ಪ ಇರುತ್ತಿರುವ. ಈಗ ನಾನು ಬಟಾಟೆ ಹಾಕ್ತೀನಿ. ಎಲ್ಲ ನೀರು ತೆಗ್ದೀನಿ. ಉಳ್ಳಾಗಡ್ಡಿ ಜೋಡಿನೇ ಬಟಾಟೆ ಹಾಕ್ತೀನಿ. ಎಕ್ದಮ್ ಹಿಂಗೆ. ಈಗ ಉಳ್ಳಾಗಡ್ಡಿ ಜೊತೆನೇ ಇದು ಹಾಕ್ತೀನಿ ಅಂದ್ರೆ 2 ಉಮ್ಗಾಯ್ತಾವ. ಈಗ ಸ್ವಲ್ಪ ಮುಚ್ಚಲ್ಲ. ಉಮ್ಗಾಯ್ತಾವ. ಬಟಾಟಿ ಉಮ್ಗಾಯಿಗೋಸ್ಕರ ಸ್ವಲ್ಪ ಮುಚ್ಚಿಡೋದು. ಈಗ ನೋಡೋಣ. ಈಗ ಉಮ್ಗಾಯ್ತಾವ. ಸ್ವಲ್ಪ ಬ್ರೌನಿಶ್ ಆಗಬೇಕು. ಗೋಲ್ಡನ್ ಬಣ್ಣ. ಇವೆಲ್ಲ ಎಣ್ಣೆ ಚಂದ ಫ್ರೈ ಆಗಬೇಕು. ಕಟ್ ಆಗ್ಬೇಕು ಈಸಿಲಿ. ತಿಲ್ಲಕ್ಕೆ ಚಂದ ಬರ್ತವೆ. ಮಜಾ. ಈಗ ಏನು ಮಾಡೋದು ನಾವು ರೂಪೇಶ್? ಈಗ ಕರಿಬೇವು ಹಾಕೋದು ನಾವು. ಈಗ ಕರಿಬೇವು ಹಾಕೋದು. ಈಗ ಈಗ ಕರಿಬೇವು ಹಾಕೋದು. ಲಾಸ್ಟಿಗೆ ಹಾಕ್ಬೇಕು, ಇಲ್ಲಾರ ಏನಂತ ಎಣ್ಣೆ ಹಾಕೋಣ, ಕರಿಬೇವು ಹೊತ್ತಾವ. ಅದು ಇನ್ನೊಂದು ಸ್ವಲ್ಪ ಮುಚ್ತೀನಿ. ಓಕೆ. ಈಗ ಮತ್ತೆ ಹಾಗೆ ಅನಿಸ್ತದ. ಈಗ ಆಲ್ಮೋಸ್ಟ್ ಆಗ್ಯಾವ. ಈಗ ಅರಿಶಿನ ಹಾಕ್ತೀನಿ. ಅರಿಶಿನ ಮತ್ತು ಕ್ಯಾರೆಟ್ ಎಲ್ಲ ಆಮೇಲೆ ಹಾಕೋದೇನು? ಕ್ಯಾರೆಟ್ ಲಾಸ್ಟಿಗೆ ಹಾಕೋದು. ಇದ್ರಾಗ ಹಾಕೋದಿಲ್ಲ. ಎಣ್ಣೆ ಫ್ರೈ ಮಾಡೋದಿಲ್ಲ. ಈಗ 2 ಚಮಚನ ಅರಿಶಿನ ಹಾಕಿನಿ.
ಓಕೆ ಈಗೇನು ಮಮ್ಮಿ? ಈಗ ಒಂದು ಬಟ್ಟಲ ನೀರು ಹಾಕ್ತೀವಿ ಅಂದ್ರೆ ಯಾಕೆ ನೀರು ಹಾಕ್ತೀನಿ ಅದನ್ನ ಆಮೇಲೆ ಹೇಳ್ತೀನಿ. ಹಾಂ, ಈಗ ನೀರು ಹಾಕೋದು. ಹಾಂ, ಈಗ ನೀರು ಹಾಕ್ತೀನಿ. ಇದೇನೋ ಸ್ವಲ್ಪ ಡಿಫ್ರೆಂಟ್. ಹಾಂ, ನೀರು ಹಾಕ್ತೀನಿ. ಹಾಂ, ಒಂದು ಬಟ್ಟಲ್ ಸಾಕು? ಒಂದು ಬಟ್ಟಲ್ ಸಾಕು. ಒಂದು 4 ಮಂದಿಗೆ ಅವಲಕ್ಕಿ ಮಾಡಿನಲ್ಲ, ನಾ 3 ಬಟ್ಲ ಅವಲಕ್ಕಿ ತೊಗೊಂಡಿದ್ದಾರೆ. ಹೌದು, ಒಂದು ಬಟ್ಲ ನೀರು ಹಾಕಿನಿ. ಓಕೆ ಓಕೆ. ಬಟ್ಲಿಗೆ ಈಗ ನೀರು ಹೆಸರು ಬರ್ತಾವ. ಇದು ಕುದಿ ಸುರ ಆಯ್ತಂದ್ರೆ ಇದು ನಾವು ಅವಲಕ್ಕಿ ಹಾಕೋದು. ಇದು ಹೆಸರು ಬರಬೇಕು. ಹಾಂ, ಹೆಸರು ಬರಬೇಕು. ಹಾಂ, ನೀರು ಯಾಕೆ ಹಾಕೋದು ಹೇಳ್ತೀನಿ. ಯಾವಾಗಲೂ ಅವಲಕ್ಕಿ ಮಾಡೋಣ ನಾವು ನೀರು ಹಾಕ್ಲಾರ್ದೆ ಅವಲಕ್ಕಿ ಮಾಡ್ತೀವಿ. ಹೌದು, ಬಿಸಿ ಬಿಸಿ ತಿಂತೀವಿ. ಹೆಣ್ಮಕ್ಳಿಗೆ ಒಂದೊಂದ್ಸಲ ತಿನ್ನಕ್ಕಾಗಲ್ಲ. ಆಮೇಲೆ ಏನು ಮಾಡ್ತಾರೆ, ತಡ ಆಗ್ತದೆ. ಆಮೇಲೆ ಏನು ಮಾಡ್ತಾರೆ, ಮತ್ತೆ ಬಿಸಿ ಮಾಡ್ತಾರೆ. ಅದು ಮೊದಲೇ ಬಿರುಸಾಗಿರ್ತದೆ. ಇದು ಹಿಂಗೆ ಮಾಡಿದ್ರೆ ನೀವು ಇಟ್ಟು ತಿಂದ್ರೂ ಇದು ಮೆತ್ತಗೆ ಉಳಿತದೆ. ಹಾಂ, ಸ್ವಲ್ಪ ತಡ ಆಗಿ ತಿಂದ್ರೂ ಇದು ಮೆತ್ತಗೆ ಉಳಿತದೆ ಅವಲಕ್ಕಿ. ಅದಕ್ಕೆ ನೀರು ಹಾಕ ಅವಲಕ್ಕಿ ನೆನೆಸಿ ಅವಲಕ್ಕಿ. ಹಾಂ, ನೆನೆಸಿ ಅವಲಕ್ಕಿ ಹಾಕ್ತೀವಿ. ಹಾಂ, ಈಗ ಇದು ಸಣ್ಣ ಮಾಡ್ತೀನಿ. ಹಾಂ, ಈಗ ಇದಕ್ಕೆ ಏನು ಮಾಡ್ತೀನಿ, ಉಪ್ಪು ಹಾಕ್ತೀನಿ. ಏನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪ. ರುಚಿಗೆ ತಕ್ಕಷ್ಟು ಉಪ್ಪ ನೋಡಿ ನೋಡಿ ಹಾಕ್ರಿ. ಕಂಬಿತ್ತಂದ್ರೆ ಮತ್ತೆ ನೋಡ್ರಿ ಹಾಕಿ. ಹಾಂ, ಮತ್ತು ಈಗೇನು ಹಾಕೋದಂದ್ರೆ ಸಕ್ಕರೆ, ಸ್ವಲ್ಪ ಸಕ್ಕರೆ. ಇದು ಬೇಕೇ ಅವಲಕ್ಕಿಗೆ ಸಕ್ಕರೆ ಹಾಕೇಬೇಕು. ಸ್ವಲ್ಪ ಸಕ್ಕರೆ ಯಾಕಂದ್ರೆ ನಾವು ಲಿಂಬಿಕಾಯಿ ಹಾಕ್ತೀವಲ್ಲ, ಅದಕ್ಕೆ ಸಕ್ಕರೆ ಹಾಕೇಬೇಕು. ಹಾಂ, ಈಗ ನಾವೇನು ಮಾಡೋದು, ಇಕ್ತಿರುವ ಹಾಂ, ಜರ ಗ್ಯಾಸ್ ಸಣ್ಣ ಮಾಡೋದು. ಈ ಅವಲಕ್ಕಿ ಇದ್ರಾಗ ತಿರ್ಗಸೋದು. ನೀರು ಜಾಸ್ತಿ ಹಾಕ್ಬಾರ್ದಲ್ಲ? ಇಲ್ಲ, ಜಾಸ್ತಿ ಹಾಕೋದಿಲ್ಲ. ಒಂದು ಬಟ್ಟಲ್ ಹಾಕೋದು. ಹಾಂ, ಈಗ ಏನು ಅನ್ನಿಸ್ತದ, ಇದು ಹಿಂಗೆ ಆಗ್ತದಲ್ಲ, ಇದು ಮತ್ತು ಹೆಂಗೆ ಆಗ್ತದ, ಉದುರು ಆಗ್ತದ. ಆಮೇಲೆ ಉದುರು ಆಗ್ತದೆ. ನಾವು ಲಿಂಬಿಕಾಯಿ ಹಾಕೋದು. ಲಿಂಬಿಕಾಯಿ ಒಂದು ಅರ್ಧ ಮ್ಯಾಗ ಹಾಕೋದು. ಸಣ್ಣದಿತ್ತಂದ್ರೆ ಜರ ಒಂದು ಪೂರ್ತಿ ಹಾಕ್ಬೇಕು. ಇಷ್ಟು ಅವಲಕ್ಕಿ 4 ಜನರಿಗೆ ಅದು. ಹಾಂ, ಅದಕ್ಕೆ ಅಂದರೆ ಟೇಸ್ಟಿ ಆಗ್ತದೆ. ಮತ್ತೆ ತಿರುವಾದು. ಹಾಂ, ಈಗ ನಾವು ಸ್ವಲ್ಪ ಮುಚ್ಚಿಡೋದು. ಹಿಂಗೆ ಮುಚ್ಚಿಡ. ಒಂದೆರಡು ನಿಮಿಷ. ಹಾಂ, ಒಂದೆರಡು ನಿಮಿಷ. ಈಗ ಅವಲಕ್ಕಿ ಕಡಿಮೆ ಇತ್ತು ಅಂದ್ರೆ ಕಡಿಮೆ ನೀರು ಹಾಕೋದು. ಹಾಂ, ಕಡಿಮೆ. ಸುಮ್ಮನೆ 2 ಮಂದಿ ಸಲಕ್ಕೆ ನೀವು 2 ಬಟ್ಲ ಹಾಕಿದ್ರಿ ಅಂದ್ರೆ ಸ್ವಲ್ಪ ಅರ್ಧ ಬಟ್ಲ ಹಾಕಿ. 2 ಬಟ್ಲ ಅವಲಕ್ಕಿ ಇದ್ರೆ ಒಂದು ಅರ್ಧ ಬಟ್ಲ ನೀರು ಹಾಕೋದು. ಅರ್ಧ ಬಟ್ಲ ನೀರು ಹಾಕಿ. ಓಕೆ ಓಕೆ. ಅವಲಕ್ಕಿ ನೋಡಿ ತೆಳುಗಿದ್ದು ಅಂದ್ರೆ ಕಮ್ಮಿ ಹಾಕೋದು, ದಪ್ಪ ಇದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋದು. ಆದ್ರೆ ಅವಲಕ್ಕಿ ಒಂದು ಬಟ್ಲಾರೆ ನೀರು ಹಾಕಬೇಕು. ಒಂದು 4 ಮಂದಿಗೆ 5 ಮಂದಿ ಮಾಡೋದಿತ್ತು, ಒಂದು ಬಟ್ಟಲ್ ನೀರು ಹಾಕಬೇಕು. ಈಗ ಇದು ತೆಗಿತೀನಿ. ಹಾಂ, ಈಗ ನೋಡು ಇದು ಉದುರ ಹಾಕಿ. ಹಾಂ, ಈಗ ಏನು ಮಾಡೋದು ನಾವು, ಏನು ಲಾಸ್ಟಿಗೆ ಈಗ ಏನು ಹಾಕೋದು, ಕ್ಯಾರೆಟ್. ಹಾಂ, ಮತ್ತು ನಿಮ್ಮ ಮನೆ ಹಸಿ ಬಟಾಣಿ ಇದ್ರೂ ಹಾಕ್ಬೋದು. ನಮ್ಮಲ್ಲಿ ಅದಾವ, ಅದ್ರ ಕೆಲವರಿಗೆ ಸೇರಲ್ಲ ಮನೆಯಲ್ಲಿ. ನಮ್ಮಲ್ಲಿ ಅದಕ್ಕೆ ಹಾಕಿಲ್ಲ. ಈ ಬೆಳ್ಳುಳ್ಳಿನೂ ಆಪ್ಷನ್ ಅಲ್ಲ? ಆಪ್ಷನ್. ನೀವು ಅದನ್ನು ಮಾಡಿ ನೋಡ್ರಿ. ಒಬ್ಬೊಬ್ಬರು ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಹಾಂ, ಈಗ ನಾ ಏನು ಮಾಡ್ತಾ, ಈಗ ನಾವು ಕ್ಯಾರೆಟ್ ಏನು ಮಾಡಿವು, ಹೋಳಿ ಹಾಕ್ಬಾರ್ದು, ಹಿಂಗೆ ತುರಿದು ಹಾಕ್ಬೇಕು. ಹಾಂ, ಅದಕ್ಕೆ ಇದು ಪಾನೆದಾಗ ಹಾಕೋದಿಲ್ಲ. ಉಮ್ಗಾಯ್ತದಲ್ಲ, ಪಾನೆದಾಗ ಹಾಕ್ಬಾರ್ದು. ನಿಮ್ಗೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕೋದು. ಮ್ಯಾಗ ಈಗ ಲಾಸ್ಟಿಗೆ ಕೊತ್ತಂಬರಿ. ಹಾಂ, ಮೊದಲೇ ಹಾಕೋದಿಲ್ಲ. ವಾವ್, ಅವಲಕ್ಕಿ ರೆಡಿ. ಹಾಂ, ಗ್ಯಾಸ್ ಆಫ್ ಮಾಡೋದು. ಇನ್ನೊಂದು ಸ್ವಲ್ಪ ಮುಚ್ಚಿಡೋದು ಬೇಡ? ಈಗ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಬಿಡ. ಆಯ್ತು. ಗ್ಯಾಸ್ ಆಫ್. ಡಿಫ್ರೆಂಟ್ ಅವಲಕ್ಕಿ ರೆಡಿ. ನೋಡಿ, ಈಗ ಅದ್ರ ಜೊತೆ ಏನೋ ಮಾಡಿದೆಯಲ್ಲ, ಇದು ಶೀರಾ ಮಾಡಿದ್ದೆ. ಓಕೆ, ನೀ ನೀರು ಹಾಕಿ ಮಾಡಿದ್ದೆ. ಹಾಂ, ಆದರೂ ಎಷ್ಟು ಚಲೋ ಉದುರು ಹಾಕಿ. ಮತ್ತೆ ಬೆಳ್ಳುಳ್ಳಿ ಹಾಕಿನಿ. ಹಾಂ, ಅದು ಒಂದು ಟೇಸ್ಟ್ ಬ್ಯಾರೇನೇ ಬರ್ತದೆ. ಎಸ್. ಈಗ ನಾ ಟೇಸ್ಟ್ ಮಾಡಿ ನೋಡ್ತೀನಿ ಮಮ್ಮ. ಹಂಗಾಗ್ಯದ ತಿಂದೆ. ಎಸ್. ಖರೇನೋ ಡಿಫ್ರೆಂಟ್ ಟೇಸ್ಟ್ ಅದು. ಹಾಂ, ಬೆಳ್ಳುಳ್ಳಿ ಹಾಕಿದೆಯಲ್ಲ, ಆ ಬೆಳ್ಳುಳ್ಳಿದು ಫ್ಲೇವರು ಬರ್ತದೆ. ಆಮೇಲೆ ಮೆತ್ತಗೆ ಹಿಂಗೆ ಇದು ಇಲ್ಲ, ಸಾಫ್ಟ್ ಆಗ್ಯದ. ಹಾಂ, ಬೆಸ್ಟ್ ಆಗ್ಯದ. ಈಗ ಇದು ಪ್ಲೇಟ್ ನಾನೇ ಖಾಲಿ ಮಾಡ್ತೀನಿ. ಈಗ ನಾ ಡಿಫ್ರೆಂಟ್ ಅವಲಕ್ಕಿ ಹೆಂಗೆ ಮಾಡೋದು ಮಾಡಿ ತೋರಿಸಿ. ನೀವು ಇದೇ ಥರ ಮಾಡಿರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ನಮ್ಗೂ ಕಮೆಂಟ್ಸ್ ಮಾಡಿ ಹೇಳ್ರಿ. ಮತ್ತು ನಾ ಮಾಡ್ದಂಗೆ ನೀವು ಮಾಡಿದ್ರಂದ್ರೆ ಹೆಂಗಾಯ್ತು ತಿಂದು ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.